ಸರ್ ಶೌರ್ಯ ಸರ್, ಅಂದ್ರೆ ನೀವಿದೆಲ್ಲ ನಿಜ ಅಂತ ನಂಬ್ತಾ ಇದ್ದೀರಾ? ಇಲ್ವಾ ಮತ್ತೆ? ಸರ್ ಸರ್, ನನಗೆ ಮಕ್ಕಳು ಅಂದ್ರೆ ಪ್ರಾಣ ಅಂತ ನಿಮ್ಗೂ ಗೊತ್ತಿದೆ ಅಲ್ವಾ? ಅಂಥದ್ರಲ್ಲಿ ಏನೋ 1 ತಿಂಗಳು ಮಿಸ್ ಆಗಿದ್ದಕ್ಕೆ ನಾನು ಅಮ್ಮ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿಮ್ಮ ಹತ್ರ ಹೇಳ್ದೆ ಹೇಗಿರಕ್ಕಾಗುತ್ತೆ ಸರ್? ಸರ್ ಶೌರ್ಯ ಸರ್, ಅಷ್ಟಕ್ಕೂ ನಿಮ್ಮ ಹತ್ರ ಏನು ಹೇಳ್ದೆ ನಾನು ಒಂದು ಹೆಜ್ಜೆ ಎತ್ತಿ ಆ ಕಡೆಗೂ ಕೂಡ ಇಡೋದಿಲ್ವಲ್ಲ ಸರ್? ಅಂಥದ್ರಲ್ಲಿ ಈ ವಿಷಯನ ಹೇಗ್ ಮುಚ್ಚಿಡ್ತೀನಿ ಸರ್? ಸರ್, ಅಮ್ಮ ಆಗ್ಬೇಕು ಅಂತ ಯಾವ ಹೆಣ್ಣಾದ್ರೂ ಆಸೆ ಪಡ್ತಾಳೆ. ಅಂಥದ್ರಲ್ಲಿ ಆ ಅವಕಾಶ ನನಗ್ ಸಿಕ್ಕಿದ್ರೆ ನಾನ್ ಯಾಕೆ ಸರ್ ಹೀಗಿರ್ತಿದ್ದೆ? ಎಷ್ಟೋ ಹೆಮ್ಮೆ ಪಡ್ತಿದ್ದೆ ಅಲ್ವಾ? ನಾನು ಅಮ್ಮ ಆಗ್ತಿದ್ದೀನಿ ಅನ್ನೋ ಒಂದು ಮಾತಿಗಿಂತನೂ ಖುಷಿ ಸಿಗುವಂತ ವಿಚಾರ ಇನ್ನೇನು ಇಲ್ಲ ಅಲ್ವಾ ಸರ್? ಶೌರ್ಯ ಸರ್, ಶೌರ್ಯ ಸರ್, ನನ್ನ ನಂಬಿ ಸರ್. ನೀವ್ ಅನ್ಕೊಳ್ತಿರೋ ಹಾಗೆ ಏನು ಇಲ್ಲ ಶೌರ್ಯ ಸರ್. ನಾನ್ ನಂಬಲ್ಲ. ಶೌರ್ಯ ಸರ್, ಹೇಗ್ ನಂಬು ಅಂತೀಯ? ಅಂದ್ರೆ ನನ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ನೀನ್ ಆ ನಂಬಿಕೆನ ಕಳ್ಕೊಂಡಿದ್ಯಾ ರಾಜಿ. ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟೆ ರಾಜಿ. ನಿನ್ ಕನ್ಸು ನನ್ ಕನ್ಸು ಒಂದೇ ಅನ್ಕೊಂಡೆ. ನಾನು ನೀನು ಒಂದೇ ಅಂತ ಅನ್ಕೊಂಡೆ. ನನ್ ಪ್ರಾಣಕ್ ಪ್ರಾಣ ಆಗಿರೋ ನಿನ್ ಜೊತೆ ಬದುಕ್ಬೇಕು ಅನ್ಕೊಂಡೆ. ಆದ್ರೆ ನೀನು ನಿನ್ ಸ್ವಾರ್ಥ ನೋಡ್ಕೊಂಡೆ. ಸರ್, ಏನ್ ಮಾತಾಡ್ತಾ ಇದ್ದೀರಾ? ನನ್ ಸ್ವಾರ್ಥ ನೋಡ್ಕೊಂಡಿದ್ನ ಯಾವ ವಿಷಯದಲ್ಲಿ ಸರ್? ನಾನ್ ಸಾಧಿಸ್ತಾ ಇರೋದ್ನ ನನ್ ಹೆಂಡತಿ ಸಾಧಿಸಿದ್ರೆ ನಾನೇ ಸಾಧಿಸಿದಷ್ಟು ಖುಷಿ ಪಡ್ಬೇಕು ಅನ್ಕೊಂಡೆ. ಇದು ನೀವ್ ಕೊಟ್ಟಿರೋ ಗೆಲುವೆ ಅಲ್ವಾ ಸರ್? ಇವಾಗ ನಿನಗ್ ನೆನ್ಪಾಯ್ತಾ? ಇವಾಗ ನಿಂಗ್ ನೆನ್ಪಾಯ್ತಾ ಎಲ್ಲಾನು? ಅಷ್ಟಕ್ಕೂ ನಾನ್ ಯಾವಾಗ ಮರ್ತು ಹೋದೆ? ಯಾವತ್ತೋ ಮರ್ತಿದ್ಯಾ ರಾಜಿ, ಯಾವತ್ತೋ ಮರ್ತಿದ್ಯಾ? ನಿನ್ನ ಗೆಲುವಿನ ಹಿಂದೆ ನಾನೊಬ್ಬ ಇದೀನಿ ಅನ್ನೋ ವಿಷಯನೇ ನೀನ್ ಮರ್ತು ಹೋಗಿದ್ಯಾ. ನೀನ್ ಒಂದ್ ರೀತಿ ನನ್ನ ಫುಟ್ಬಾಲ್ ತರ ಅನ್ಕೊಂಡಿದ್ಯಾ. ಅದು ಬೇಡ ಅಂದಾಗ